ಬದಲಾವಣೆ ಜಗದ ನಿಯಮ. ರಾಜಕೀಯದಲ್ಲಿ ಅಧಿಕಾರ ಬದಲಾವಣೆ ಆಗಬೇಕು ಅಂದ್ರೆ ಕ್ರಾಂತಿ ಆಗಲೇಬೇಕು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಎಂಬ ಭ್ರಾಂತಿ ಸದ್ದು ಮಾಡ್ತಲೇ ಇದೆ. ಸಿಎಂ ಡಿನ್ನರ್ ಮೀಟಿಂಗ್ ಮಧ್ಯೆ ಅಧಿಕಾರ ಹಂಚಿಕೆಯ ಮಾತು ಮೊಳಗಿದೆ. ಡಿಸಿಎಂ ಡಿಕೆಶಿ ಕುರ್ಚಿಯ ಕನಸಿಗೆ ಸಿಎಂ ಮತ್ತು ಅವರ ಬಣ ಮಾತಲ್ಲೇ ಮುಸುಕು ಹಾಕಿ ಮೂಲೆ ಸೇರಿಸ್ತಾ ಇದೆ. ಪರಮೇಶ್ವರ್ಗೂ ಪಟ್ಟದ ಮೇಲಿನ ಆಸೆ ಮತ್ತೆ ಚಿಗುರೊಡೆದಿದೆ. ಶಾಸಕರ ಅಭಿಪ್ರಾಯ ಮತ್ತೆ ಹೈಕಮಾಂಡ್ ಎರಡೂ ಬಹಳ ಮುಖ್ಯ. ಶಾಸಕರ ಅಭಿಪ್ರಾಯ ಇಲ್ದೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ. ಗ್ಯಾರಂಟಿ ಗುಂಗಿನಲ್ಲೇ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸಿದೆ. 5 ವರ್ಷಗಳ ಅಧಿಕಾರಾವಧಿಯಲ್ಲಿ ಸಿದ್ದರಾಮಯ್ಯ ಅರ್ಧ ಅಧಿಕಾರದ ಸವಿಯನ್ನ ಸವಿದಿದ್ದಾರೆ. ಪೂರ್ಣಾವಧಿ ಸಿಎಂ ಆಗಿ ದಾಖಲೆ ಬರೆಯುವ ನಿರೀಕ್ಷೆಯಲ್ಲಿದ್ದಾರೆ. ಆದ್ರೆ ಬದಲಾವಣೆ ಎಂಬ ಕ್ರಾಂತಿಯ ಕಥಾನಕ ತೆರೆದುಕೊಳ್ಳುವ ಮಾತಿಗೆ ಕೈ ನಾಯಕರೇ ಫುಲ್ ಸ್ಟಾಪ್ ಇಡ್ತಿದ್ದಾರೆ. ಡಿನ್ನರ್ ಮೀಟಿಂಗ್ ನಡುವೆ ಸಿಎಂ ಕುರ್ಚಿಯ ಕಿಚ್ಚು. ಬದಲಾವಣೆಗೆ ಶಾಸಕರ ಬಲವನ್ನ ಮುಂದಿಟ್ಟ ಸಿದ್ದು. ಅಧಿಕಾರ ಯಾರಿಗೆ ಬೇಡ ಹೇಳಿ? ಕೆಲವರಿಗೆ ಅದು ಒಲಿದು ಬರುತ್ತೆ, ಮತ್ತೆ ಕೆಲವರು ಕಿತ್ತುಕೊಳ್ಳಲು ಹವಣಿಸುತ್ತಿರುತ್ತಾರೆ. ಇದೀಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯಗೆ ಬಂದಿದ್ದ ಕುರ್ಚಿ ಭಾಗ್ಯ ನನಗೂ ಸಿಗಲಿ ಅಂತ ಡಿಕೆಶಿ ಆಸೆಯ ಕಂಗಳಲ್ಲಿ ಕಾಯ್ತಿದ್ದಾರೆ. ಆದ್ರೆ ಸಿಎಂ ಡಿನ್ನರ್ ಮೀಟಿಂಗ್ ಮಾಡುವ ಹೊತ್ತಲ್ಲೇ ಶಾಸಕರ ಬಲ, ಹೈಕಮಾಂಡ್ ಬೆಂಬಲವನ್ನ ಮುಂದಿಟ್ಟು ಕನಕಪುರ ಕಲಿಯ ಬಹುದಿನದ ಆಸೆಯನ್ನ ಸಿಎಂ ಸಿದ್ದರಾಮಯ್ಯ ಮತ್ತೆ ಭಗ್ನ ಮಾಡಿದ್ದಾರೆ. ಮಾಮೂಲಿ ಊಟನೇ ನಿಮ್ಗೆ ನಿಮ್ಮ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ, ವಿರೋಧ ಪಕ್ಷದವ್ರ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ. ಅದು ನಾರ್ಮಲ್ ಆಗೇ ಇರ್ತದೆ ಫುಡ್. ಸಂಪುಟ ವಿಸ್ತರಣೆ ಆಗಿರ್ಬೋದು, ಪುನಾರಚನೆ ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಪುನಾರಚನೆಗೂ ಊಟ ಕೊಡೋದಕ್ಕೂ ಸಂಬಂಧ ಇಲ್ಲ. ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತೆ ಹೈಕಮಾಂಡ್ ಎರಡೂ ಬಹಳ ಮುಖ್ಯ. ಈಗ ಶಾಸಕರ ಅಭಿಪ್ರಾಯ ಇಲ್ದೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ. ಬಹುಮತ ಇದ್ರೆ ಮಾತ್ರ ಆಗೋದು. ಮತ್ತೆ ಹೈಕಮಾಂಡ್ನ ಆಶೀರ್ವಾದನೂ ಇರಬೇಕಾಗುತ್ತೆ. ಶಾಸಕರ ಅಭಿಪ್ರಾಯ ಪಡೆದೇ ಸಿಎಂ ಆಯ್ಕೆ ಮಾಡ್ತಾರೆ. ಎಂಎಲ್ಎ ಬಲ ಬೇಕಿಲ್ಲ ಎಂಬ ಡಿಕೆ ಮಾತಿಗೆ ಪರಂ ಟಕ್ಕರ್. ಯುದ್ಧ ಮಾಡೋಕೆ ನಿಂತ ಮೇಲೆ ಸೈನಿಕರನ್ನ ಲೆಕ್ಕ ಹಾಕಬಾರ್ದು ಅನ್ನೋದು ಕನಕಪುರ ಕಲಿ ಡಿಕೆ ಶಿವಕುಮಾರ್ ಮಾತು. ಆದ್ರೆ ಪಟ್ಟಕ್ಕೆ ಏರ್ಬೇಕು ಅಂದ್ರೆ ಶಾಸಕರ ಬಲ, ಬೆಂಬಲ ಬೇಕು ಅನ್ನೋದು ಸಿಎಂ ಮತ್ತವರ ಆಪ್ತರ ವಾದ. ಇದೀಗ ಇದೇ ಮಾತಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಟಿಬದ್ಧರಾಗಿದ್ದಾರೆ. ಶಾಸಕರ ಬಲದ ಸಾರವನ್ನ ಡಿಕೆ ಬಣಕ್ಕೆ ಸಾರಿದ್ದಾರೆ. ಸರ್ಕಾರವನ್ನು ಮಾಡುವಾಗ CLP ನಾಯಕರನ್ನ ಅಂದರೆ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಾಗ ಶಾಸಕರ ಅಭಿಪ್ರಾಯ ತಗೊಂಡು ಮಾಡಿ ಹೈಕಮಾಂಡ್ನವರು ಪ್ರಧಾನ ಕಾರ್ಯದರ್ಶಿಗಳನ್ನು ಅಥವಾ ಅಬ್ಸರ್ವರ್ಸ್ ಅಂತ ಕಳಿಸ್ತಾರೆ. ಅವರು ಶಾಸಕರ ಅಭಿಪ್ರಾಯವನ್ನು ತಗೊಂಡು ಹೈಕಮಾಂಡಿಗೆ ಮುಟ್ಟಿಸ್ತಾರೆ. ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮಾಡಿದ್ದು ಮೊದಲನೇ ಬಾರಿ ಅದೇ ರೀತಿ, ಎರಡನೇ ಬಾರಿ ಮಾಡಿದ್ದು ಅದೇ ರೀತಿ, ಹಿಂದೆ SM ಕೃಷ್ಣ ಅವರನ್ನು ಮಾಡುವಾಗಲ ಎಲ್ಲ ಅದೇ ರೀತಿ. ನಮ್ಮ ಪದ್ಧತಿ, ನಮ್ಮ ಪಕ್ಷದಲ್ಲಿ ಒಂದು ಪದ್ಧತಿ ಇದೆ. ಈಗಲೂ ಕೂಡ ಶಾಸಕರು ಅಭಿಪ್ರಾಯ ತಗೋಬೇಕು ಅನ್ನೋದು ಪದ್ಧತಿ. ಮತ್ತೆ ಸಿಎಂ ಪಟ್ಟದ ಮೇಲಿನ ಆಸೆ ಬಿಚ್ಚಿಟ್ಟ ಪರಮೇಶ್ವರ್. ಪರಂ ಆಸೆಗೆ ಛಲವಾದಿ ನಾರಾಯಣ ಸ್ವಾಮಿ ಸಪೋರ್ಟ್. ಶಾಸಕರ ಬಲ, ಬೆಂಬಲದ ಬಗ್ಗೆ ಮಾತನಾಡುತ್ತಲೇ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಪಟ್ಟದ ಮೇಲಿನ ಆಸೆಯನ್ನ ಪರೋಕ್ಷವಾಗಿ ಬಿಚ್ಚಿಟ್ಟಿದ್ದಾರೆ. ಗೃಹ ಸಚಿವರ ಬಹುದಿನಗಳ ಆಸೆಗೆ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಬೆಂಬಲ ಸೂಚಿಸಿದ್ದಾರೆ. ಎಲ್ಲರೂ ಆಗ್ಬಹುದಲ್ಲ. ಎಷ್ಟು ಜನ ಆಕಾಂಕ್ಷಿಗಳಿದಾರ್ರಿ? ಬಹಳ ಜನ ಆಕಾಂಕ್ಷಿಗಳಿದ್ದಾರೆ. ಅದು ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡುತ್ತೋ ಅವರಿಗೆ ನಾವೆಲ್ಲ ಜೈ ಅಂತೀವಿ. ಪರಮೇಶ್ವರ್ ಅವರು ಕೇಳ್ತಿರೋದು ಹೊಸದೇನಲ್ಲ. ಆ ಸಮುದಾಯ 75 ವರ್ಷದಿಂದ ಕೇಳೋದ್ರಲ್ಲೇ ಇದೆ ಹೊರತು ಕೊಟ್ಟಿದ್ದಿಲ್ಲ. ಕಾಂಗ್ರೆಸ್ ಪಕ್ಷ ಅವರಿಗೆ ವಂಚನೆ, ಮೋಸ ಮಾಡ್ತಾನೇ ಬರ್ತಿದೆ. ಅದರಿಂದಾಗಿ ಅವರಿಗೆ ಕೊಟ್ರೆ ಬಹಳ ಸಂತೋಷ ಪಡೋನು ನಾನು ಕೂಡ ಒಬ್ಬ.
ಕಾಂಗ್ರೆಸ್ ಸರ್ಕಾರದಲ್ಲಿ ಪಟ್ಟದ ಪೈಪೋಟಿಯೆಲ್ಲ ಕಾಮನ್. ಆದ್ರೆ ಕ್ರಾಂತಿ ಗೀತೆ ಮೊಳಗಿರೋ ಹೊತ್ತಲ್ಲಿ ಸಿಎಂ ಡಿನ್ನರ್ ಮೀಟಿಂಗ್ ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಸಚಿವರಿಗೆಲ್ಲ ಭೋಜನ ಕೊಟ್ಟು ಸಿಎಂ ಸಿದ್ದರಾಮಯ್ಯ ಮತ್ತೇನೋ ಚೆಕ್ ಮೇಟ್ ಇಡ್ತಾರೋ ಸಭೆ ಮುಗಿದ ಬಳಿಕ ಗೊತ್ತಾಗಲಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.